ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಆಲೂರು ತಾಲೂಕು ತೊರಗರಹಳ್ಳಿಯಲ್ಲಿ ಸಂಕಲ್ಪಸಿದ್ಧಿ ವಿನಾಯಕ ಆಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಿಪಟೂರಿನ ಹೊನ್ನಹಳ್ಳಿಯ ರಾಮಕೃಷ್ಣ ಅವರು ಅಲ್ಲಿರ್ತಕ್ಕಂತಹ ಉದ್ಯೋಗದಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಒಂದು 20-30 ಜನರನ್ನು ಮತ್ತು ಭಜನೆ ಮಾಡತಕ್ಕಂಥವ್ರನ್ನ ಅವರು ತೊರಹಳ್ಳಿಗೆ ಕರೆದುಕೊಂಡು ಬಂದಿದ್ದರು. ಆಗ ನಾವು ಹೋಗಿ ನೋಡಿದಾಗ ಅವರು ಬೆಳಗ್ಗೆ 7 ಗಂಟೆಗೆ ಬಂದಿದ್ದರು. ದೇವಸ್ಥಾನ ಇನ್ನೂ ಕ್ಲೀನಾಗಿರಲಿಲ್ಲ. ಆದರೂ ಸಹ ಅಲ್ಲಿ ಬಂದಂತಹ ಮಹಿಳೆಯರೆಲ್ಲರೂ ಸೇರಿ ಕಸವನ್ನು ಗುಡಿಸಿ ರಂಗೋಲಿ ಹಾಕಿ ಬಹಳ ಅಚ್ಚುಕಟ್ಟಾಗಿ ಮಾಡಿದರು. ಅದನ್ನು ನಮಗೆ ನೋಡಿ ಸಂತೋಷವಾಯಿತು. ಇದೇ ಸ್ಫೂರ್ತಿ ನಮ್ಮ ಎಲ್ಲ ಅಷ್ಟಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಹೀಗೆ ಸ್ವಲ್ಪ ಸ್ವಲ್ಪ ಮಾಡಿದರೆ ದೇವಸ್ಥಾನ ಇನ್ನೂ ಸ್ವಚ್ಛವಾಗಿ ಚೆನ್ನಾಗಿ ಇರುತ್ತದೆ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಬನ್ನಿ, ಅವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನು ವೀಕ್ಷಿಸೋಣ ಮತ್ತು ಭಜನೆ ಮಾಡಿದ ಕಾರ್ಯಕ್ರಮವನ್ನು ಕೇಳೋಣ. ಬನ್ನಿ. ಚಿತ್ತೂರು ತಾಲೂಕು ಹೊನ್ನಳ್ಳಿ ಗ್ರಾಮದ ರಾಮಕೃಷ್ಣ ಅವರ ಮಕ್ಕಳು. ಇವರು BE ಪದವೀಧರರಾಗಿದ್ದು ಇವರು ಧರ್ಮ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವಾಗ ಆ್ಯಕ್ಚುಲಿ ಹಾಸನ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡಿಸಿ ಒಳ್ಳೊಳ್ಳೆ ರಥೋತ್ಸವ, ಮಂಗಳ ಕಾರ್ಯಗಳು ಮತ್ತು ಈ ಎಲ್ಲ ಕಾರ್ಯಗಳು, ಮಂಗಳ ಕಾರ್ಯಗಳು ನಮಗೆ ತೋರಿಸ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ನಾನು BS ವರ್ಕ್ ಮಾಡ್ತಾಯಿದ್ದೆ. ರಿಟೈರ್ಡ್ ತನಕ ಹಾಸನ ಜಿಲ್ಲೆನೇ ಗೊತ್ತಿರಲಿಲ್ಲ. ರಾಮಣ್ಣವ್ರು ಬಂದ ಮೇಲೆ ಅವರೇ ರಾಮಣ್ಣವರು ತೋರಿಸಿ ಜನಗಳು. ಅವರೇ ರಾಮಣ್ಣವರು. ಓಕೆ ಓಕೆ. ರಾಮಣ್ಣ ಅಂತ ತಂದೆ ರಾಮಕೃಷ್ಣ ಅವರು ದೇವಸ್ಥಾನಗಳಿಗೆಲ್ಲ ನಾವು ವಿಸಿಟ್ ಕೊಟ್ಟಿದ್ದೀವಿ. ಜೊತೆಗೆ ಭಾಳ ಚೆನ್ನಾಗಿ ನಮ್ಗೆ ಸೇವೆ ಮಾಡಿಸ್ತಾರೆ. ಹೋದ ಕಡೆ ದೇವ್ರ ದರ್ಶನ ಮಾಡಿಸೋದಾಗಲಿ, ಪೂಜೆ ಮಾಡಿಸೋದಾಗಲಿ ಭಾಳ ಚೆನ್ನಾಗಿ ನಮಗೆ ಇದು ಮಾಡಿಸ್ತಾ ಇದ್ದಾರೆ. ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಕೆಲಸ. ಯಾಕೆ ಅಂದರೆ ನಾವು ಸಹ ಅವ್ರನ್ನ ಒಂದು 5-6 ಕಡೆಯಲ್ಲಿ ನೋಡಿದ್ದೀವಿ. ನಾವು ಅಂದ್ಕೊಳ್ತೀವಿ ಇವರೇನು ಎಲ್ಲರೂ ಕರ್ಕೊಂಬರ್ತಾ ಇರ್ತಾರಲ್ಲ, ಏನು ಕರ್ಕೊಂಬರ್ತಾ ಇರ್ತಾರಲ್ಲ ಅಂತ ಅಂದ್ಕೋತೀವಿ. ಆದರೆ ಅವರು ಜನಕ್ಕೆ ದೇವ್ರ ದರ್ಶನ ಆಗಲಿ, ಒಂದು ಆನಂದ ಪಡಲಿ ಅನ್ನೋ ಉದ್ದೇಶಕ್ಕೆ ಕರ್ಕೊಂಬರ್ತಾರೆ. ಹಾಗೆ ಅವರಿಗೆ ಎಲ್ಲರೂ ಹೀಗೆ ಪ್ರೋತ್ಸಾಹ ಮಾಡಲಿ ಅಂತ ನಾವು ಇದು ಮಾಡ್ತೀವಿ. ನೀವು ಅವ್ರ ಬಗ್ಗೆ ಒಂದೆರಡು ಮಾತಿದ್ದೀವಿ. ರಾಮಣ್ಣವರು ಹೊನ್ನಳ್ಳಿ ಗ್ರಾಮಸ್ಥರು, ಹಾಗಾಗಿ ತಿಪಟೂರಲ್ಲಿ ವಾಸವಾಗಿದ್ದಾರೆ. ಇವರು BE ಪದವೀಧರರಾಗಿದ್ದರೂ ಸಹ ಇವರಲ್ಲಿ ಯಾವುದೇ ಅಹಂಭಾವ ಅನ್ನೋದಾಗಲಿ, ಯಾವುದೇ ಸ್ವಾರ್ಥವಾಗಲಿ ಇಲ್ಲ. ಇವರು ಏನಪ್ಪ ಅಂದರೆ ಇವರು ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣ ಒಂದು ಸಮುದಾಯಕ್ಕೆ, ಬ್ರಾಹ್ಮಣರ ವಿದ್ಯಾರ್ಥಿಗಳಿಗೆ ಅನುದಾನಗಳನ್ನು ಕೊಡಿಸ್ತಕ್ಕಂಥದ್ದು ಮತ್ತು ಬ್ರಾಹ್ಮಣ ಸಮುದಾಯಕ್ಕೆ ಮತ್ತು ಬ್ರಾಹ್ಮಣ ದೇವಸ್ಥಾನಗಳಿಗೆ ಎಲ್ಲಿಂದ ಸರ್ಕಾರದಿಂದ ಆಗಲಿ ಮತ್ತು ಜನಗಳಿಂದಾಗಲಿ ಅನುದಾನಗಳನ್ನು ಎಲ್ಲಿ ಸಿಗುತ್ತೋ ಅಷ್ಟನ್ನು ಸಹ ಕಷ್ಟಪಟ್ಟು ಅವರು ಮನಸೋ ಇಟ್ಟು ಹೋಗಿ ಓಡಾಡಿ ಅದನ್ನು ಅವರು ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವರು ಯಾವಾಗಲೂ ಸಹ ನಮ್ಮ ಬ್ರಾಹ್ಮಣರ ಚಿಂತನೆಗಳಲ್ಲಿ ಮತ್ತು ಸದಾ ದೇವಸ್ಥಾನಗಳಲ್ಲಿ ಮತ್ತು ನಮ್ಮ ಈ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ರಿಟೈರ್ಡ್ ಪರ್ಸನ್ಸ್ನೆಲ್ಲರೂ, ಅವ್ರನ್ನೆಲ್ಲರೂ ಸದಾ ಯಾವಾಗಲೂ ಎಲ್ಲರೂ ದೇವಸ್ಥಾನಗಳಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾನು ನಮ್ಮ ರಿಟೈರ್ಡ್ ಆಗೋರು ಹಾಸನ ಡಿಸ್ಟ್ರಿಕ್ಟಲ್ಲಿ ದೇವಸ್ಥಾನ ಇದೆ ಅಂತಲೇ ಗೊತ್ತಿದ್ದಿಲ್ಲ ನಮಗೆ. ಅದರಲ್ಲಿ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದಿದ್ದಾರೆ. ಅವರು ಸೇವೆ ನಿಜವಾಗ್ಲೂ ಶ್ಲಾಘನೀಯವಾದಂಥ ಸೇವೆ. ದೇವರು ಅವ್ರಿಗೆ ಆರೋಗ್ಯ ಕೊಡಲಿ, ಚೆನ್ನಾಗಿಟ್ಟಿರಲಿ ಅಂತ ದೇವರು. ಸರ್, ನಾವು ಹೀಗೆ ಒಂದು ಉದ್ದೇಶವಾಗಿ ವಯಸ್ಸಾದವರಿಗೆ, ಬರೋಕ್ಕಾಗದೇ ಇರೋರಿಗೆ, ಆರೋಗ್ಯ ಇಲ್ಲದೇ ಇರೋರಿಗೆ ವಿಚಾರಗಳು ತಿಳಿಯಲಿ ಅಂತ ಎಷ್ಟೋ ಜನ ಸೇವೆ ಮಾಡ್ತಾರೆ. ಬಟ್ ಅವಾಗ ಏನಾಗ್ತದೆ ಅಂದರೆ ಅವ್ರನ್ನ ಜನ ಒಂಥರ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಏನೋ ಒಂಥರ ಅಂತ. ಆದರೆ ಅವರ ಸೇವೆಯ ಹಿಂದುಗಡೆ ಅವರ ಮನೋಭಾವ ಏನಿದೆ ಅಂತ ನಾವು ತಿಳ್ಕೊಂಡಾಗ ಅದು 4 ಜನ ಅವರ ಜೊತೆಲಿ ಕಲಿಬೇಕು ಅನ್ನೋದು ಒಂದು ಭಾವನೆ ಬರುತ್ತೆ. ಇಂದಿನ ಉದ್ದೇಶ ಏನು ಅಂತಂದರೆ, ನಾನು ನೋಡಿದಾಗೆ ಅವರು ನಿಮ್ಮನ್ನು ಕರ್ಕೊಬಂದರು, ನಿಮ್ಮನ್ನೆಲ್ಲ ಕಾಫಿ ತಿಂಡಿ ಎಲ್ಲವನ್ನೇ ವಿಚಾರಿಸಿದ್ರು. ಇವಾಗ ಕರ್ಕೊಂಬರೋದು ದೊಡ್ಡದಲ್ಲ, ಅವ್ರು ಕರ್ಕೊಬಂದಾಗ ಅವ್ರಿಗೆ ಕಾಫಿ ತಿಂಡಿ ಆಗಲಿ, ಅವರ ಸೌಕರ್ಯವಾಗಲಿ ಎಲ್ಲ ವಿಚಾರಿಸ್ಬೇಕು. ಮತ್ತೆ ವಿಚಾರಿಸಿದ್ರು. ಆಮೇಲೆ ಅವ್ರು ಹೇಳಿದ್ರು, ಇವರು ನಮ್ಮ ತಿಪಟೂರಿನ ಸುತ್ತಮುತ್ತ ಇರ್ತಕ್ಕಂಥ ಹೊನ್ನಹಳ್ಳಿ ಸಂಘದವರು ಇವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು. ನಿನ್ನೆ
ಪೂರ್ಣಾವತಿ ಹೋಮ ಎಲ್ಲ ನಡೀತು. ಆಮೇಲೆ ರಾತ್ರಿ 11 ಗಂಟೆ ತನಕ ಭಜನೆ ನಡೀತು. ಜನ ಎಲ್ಲ ಸುಸ್ತಾಗಿದ್ದರು, ಮನೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಯಲ್ಲಿ ಈ ದೇವಸ್ಥಾನದಲ್ಲಿ ನೀವು ಬಂದ್ರಿ, ಆದರೆ ಯಾರೂ ಕಸ ಗುಡಿಸೋರು ಯಾರೂ ಬಂದಿರಲಿಲ್ಲ. ಆದರೆ ನಿಮ್ಮ ಊರಿನವರು ಎಲ್ಲ ಹೆಂಗಸರುಗಳು ಬಂದು ನಮ್ಮನ್ನು ಕೇಳಿದ್ರು, ಇಲ್ಲಿ ಸ್ವಲ್ಪ ಕಸ ಗುಡಿಸ್ಬೋದಾ ಅಂತ ಕೇಳಿದ್ರು. ನಾವು ದೇವಸ್ಥಾನದವ್ರನ್ನ ಕೇಳಿದಾಗ ಹ್ಞೂ ಅಂತ ಅಂದಾಗ ಅವರೆಲ್ಲ ಮಾಡಿದ ಸೇವೆ ಎಲ್ಲ ಜನಕ್ಕೆ ಸ್ಫೂರ್ತಿ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟೊತ್ತು ನಾವೆಲ್ಲ ನೀವು ಮಾತಾಡಿದ್ದಕ್ಕೆ ನಿಮಗೆ ಯೂಟ್ಯೂಬ್ ಮಕ್ಕಳಿಂದ ಧನ್ಯವಾದಗಳು ಸರ್. ಧನ್ಯವಾದ. ಅಮ್ಮ, ತಮ್ಮ ಹೆಸರಮ್ಮ? ಮುಕ್ತಮಣಿ. ತಮ್ಮ ಹೆಸರಮ್ಮ? ಲಕ್ಷ್ಮಿ. ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ತೊರಗರಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿಯವರ 7ನೇ ವಾರ್ಷಿಕೋತ್ಸವ ನಡೆಯುವುದರಿಂದ ತಾವು ಎಲ್ಲಿಂದ ಬಂದಿದ್ದೀರಿ? ಟಿಪ್ಟೂರು. ಎಲ್ಲರೂ ಟಿಪ್ಟೂರಿನ? ಆ ಟಿಪ್ಟೂರು ಸಂಘದಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ಮದು ಭಜನಾ ಮಂಡಳಿ ಕಾರ್ಯಕ್ರಮ ಇದೆಯಾ? ಯಾವ್ಯಾವ ಕಡೆಯವರು ಸಂಘದವರು? ಎಲ್ಲ ಟಿಪ್ಟೂರು ತಾಲೂಕು, ಡಿಸ್ಟಿಕ್ಟು ಎಲ್ಲ ಟಿಪ್ಟೂರು ತಾಲೂಕಿನಿಂದ ಎಲ್ಲರೂ ಬಂದಿದ್ದೀರಿ. ಬನ್ನಿ ಪಕ್ಕ. ಬನ್ನಿ ಅಮ್ಮ, ಬನ್ನಿ ಅಮ್ಮ. ತಮ್ಮ ಹೆಸರು? ಹಾಂ, ಪ್ರೇಮಕುಮಾರಿ. ತಮ್ಮದು ಸ್ಥಳ? ಎಲ್ಲರೂ ಟಿಪ್ಟೂರು. ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ ಕಾರ್ಯಕ್ರಮ ಇದೆ ಅಂತ? ಹೊನ್ನವಳ್ಳಿ ರಾಮಣ್ಣ ಅವರು. ಹಾಂ 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 ಇವರು ಹೊನ್ನವಳ್ಳಿ ರಾಮಣ್ಣವರು. ಇವರು ಸಾಮಾನ್ಯವಾಗಿ ನಾನು ಇವ್ರು ನೋಡ್ತಾಯಿದ್ದೀನಿ, ಒಂದು 4-5 ವರ್ಷದಿಂದ ಇವ್ರು ನೋಡ್ತಾಯಿದ್ದೀನಿ. ಪಾಪ ಎಲ್ಲ ಜನಗಳನ್ನೂ ಎಲ್ಲರನ್ನೂ ಅವರು ಎಲ್ಲರನ್ನೂ ಕರ್ಕೊಂಬರ್ತಾರೆ ದೇವಸ್ಥಾನಕ್ಕೆ. ಹಾಸನ ಜಿಲ್ಲೆ ಕಾಮೇನಹಳ್ಳಿ ಕರ್ಕೊಬಂದಿದ್ರು, ಆಮೇಲೆ ಹುಲ್ಕಲ್ಲಿ ಕರ್ಕೊಬಂದಿದ್ರು. ಆ ಜನಕ್ಕೆ ಎಲ್ಲ ಪರಿಚಯ ಮಾಡಿಸ್ತಾರೆ, ಅಲ್ಲೆಲ್ಲ ಕರ್ಕೊಬಂದು. ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು, ತಾವೆಲ್ಲ ಎಲ್ಲಿ ಬಂದಿದ್ದೀರಿ ಅಂತ ಅಂದ್ಬಿಟ್ಟು. ನಿಮ್ಮದು ಭಜನಾ ಮಂಡಳಿ ಕಾರ್ಯಕ್ರಮ ಇದೆ ಅಂತ ಅವ್ರು ಹೇಳಿದ್ರು. ಆಗಲಿ, ನಮ್ಮದು ಯೂಟ್ಯೂಬ್ ಮಾಮ ಹುಲ್ಕಲ್ ಅಂತ ಅಂದ್ಬಿಟ್ಟು ಅಷ್ಟಗ್ರಾಮದಲ್ಲಿ ನಡೀತಕ್ಕಂಥ ರಥೋತ್ಸವದ ಕಾರ್ಯಕ್ರಮ ಇವೆಲ್ಲ ನಮ್ಗೆ ಬರುತ್ತೆ. ಅದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನೀವೆಲ್ಲ ಒಂದೆರಡು ಮಾತಾಡಿದ್ದಕ್ಕೆ, ಮತ್ತು ನೀವು ಸ್ವಯಂ ಪ್ರೇರಿತಾಗಿ ಬಂದು ದೇವಸ್ಥಾನದಲ್ಲಿ ಆ ಕಸ ಎಲ್ಲ ಬಿದ್ದಿತ್ತು, ಬೆಳಗ್ಗೆ ನೋಡಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದನ್ನು ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಯಾರೇ ದೇವಸ್ಥಾನಕ್ಕೆ ಹೋದರೂ ಸಹ ಅಹಂ ಬಿಟ್ಟು, ನಾನು ಅನ್ನೋದನ್ನು ಬಿಟ್ಟು ಅಲ್ಲಿಯ ಸೇವೆಯನ್ನು ಮಾಡಿದ್ದಾರೆ, ಅಲ್ಲಿಯ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ದೇವಸ್ಥಾನಕ್ಕೂ ಒಂದು ಇದಿರುತ್ತದೆ, ನಮ್ಮ ಮನಸ್ಸಿಗೂ ಒಂದು ನೆಮ್ಮದಿ ಇರುತ್ತದೆ, ಮತ್ತು ಬೇರೆಯವರಿಗೆ ಒಂದು ಸ್ಫೂರ್ತಿಯಾಗುತ್ತೆ ಅನ್ನೋ ಹೇಳೋದ್ರಲ್ಲಿ ಎರಡು ತಪ್ಪಾಗೋದಿಲ್ಲ. ನೀವು ಮಾಡ್ತಕ್ಕಂಥ ಒಂದು ಸೇವೆ, ಈ ಸಣ್ಣ ಸೇವೆ, ನಾವು ಗುಡಿಸೋ ಸಣ್ಣ ಸೇವೆ ಆದ್ರೂ ಅದು ಭಗವಂತನಿಗೆ ದೊಡ್ಡ ಸೇವೆ. ಜನಕ್ಕೆ ಸಣ್ಣ ಸೇವೆ ಅನಿಸ್ತದೆ, ಇದೇನವ ಬರ್ತಾರೆ ಇವ್ರು ಕಸ ಗುಡಿಸ್ತಾರೆ ಅಂತ ಅನಿಸುತ್ತೆ. ಆದರೆ ಆ ಕಸ ಗುಡಿಸ್ತಿರಲ್ಲ, ಆ ಒಂದು ಕ್ಲೀನ್ ಮಾಡೋದು ಒಂದು ಇದೆಯಲ್ಲ, ಎಲ್ಲರೂ ಸಹ ನಾನು ಹೇಳೋದು, ಆ ಊರಲ್ಲಿರ್ತಕ್ಕಂಥ ಎಲ್ಲರೂ ಸಹ ಹೀಗೆ ನಿಮ್ಮ ಹಾಗೆ ಬಂದು ಈ ಥರ ಸ್ವಚ್ಛತೆಯನ್ನು ಮಾಡಿ ದೇವಸ್ಥಾನವನ್ನು ಆದಷ್ಟು ಕಾಪಾಡಿ ನಮ್ಮ ಶ್ರೀ ವೈಷ್ಣವರ ಸಂಪ್ರದಾಯವನ್ನು ಆದಷ್ಟು ಎಲ್ಲ ಜನಕ್ಕೆ ಹಂಚಿಕೊಳ್ಳಲಿ ಎಂಬುದಾಗಿ ನಿಮ್ಮ ಮೂಲಕ ನಾವು ಎಲ್ಲರಿಗೂ ತಿಳಿಸ್ತೀವಮ್ಮ. ನೀವೆಲ್ಲ ಇಷ್ಟೊತ್ತಿದ್ದಕ್ಕೆ ನಿಮಗೆ ಯೂಟ್ಯೂಬ್ ಮಾಮ ಹುಲ್ಕಲ್ ಕಡೆಯಿಂದ ಅನಂತ ಧನ್ಯವಾದಗಳಮ್ಮ.
ಬನ್ನಿ. ಎಲ್ಲರ ಪರವಾಗಿ ನೀವೇ ಹೊನ್ನಹಳ್ಳಿ ಹೇಳಿ. ಹೊನ್ನಹಳ್ಳಿ ಚಿತ್ತೂರು ತಾಲೂಕು ಹೊನ್ನಹಳ್ಳಿ ಗ್ರಾಮದಲ್ಲಿ ನವಾಹಪೂರ್ವಕವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವವು 15 ದಿನಗಳ ಕಾಲ ನಡೆಯುತ್ತದೆ. 6ನೇ ತಾರೀಕು ಕಲ್ಯಾಣೋತ್ಸವ, 7ನೇ ತಾರೀಕು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಮುಕುಂದ ಶರ್ಮಾ ಮತ್ತು ಕೃಷ್ಣ ಅಯ್ಯಂಗಾರ್ ಮತ್ತು ಸಂಪತ್ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಗ್ರಾಮ ಪ್ರದಕ್ಷಿಣೆಯಲ್ಲಿ ಗ್ರಾಮದ ಸುತ್ತ ವೇದ ಪಾರಾಯಣ ಕಾರ್ಯಕ್ರಮ ಇರುತ್ತದೆ. ಬಂದಿರುವ ಭಕ್ತಾದಿಗಳಿಗೆ 3 ದಿನಗಳ ಕಾಲ ಅನ್ನದಾನವನ್ನು ಏರ್ಪಾಡು ಮಾಡಲಾಗಿದೆ. ಅದಲ್ಲದೆ ನವಾಹಪೂರ್ವಕವಾಗಿ ಬೆಳಗ್ಗೆ ರಾತ್ರಿ 9 ದಿನಗಳ ನಿತ್ಯ ಹೋಮ ಕಾರ್ಯಕ್ರಮಗಳು, ರಾತ್ರಿ ಉತ್ಸವ ಕಾರ್ಯಕ್ರಮಗಳು ಇರುತ್ತದೆ. ಬಂದಿರುವಂತಹ ಎಲ್ಲ ಶ್ರೀ ವೈಷ್ಣವ ಬಾಂಧವರು ಹಾಗೂ ಪುರೋಹಿತರ ಬಾಂಧವರು ಎಲ್ಲ ಭಕ್ತಾದಿಗಳು ಆ ರಥೋತ್ಸವಕ್ಕೆ ಬರಬೇಕಾಗಿ ಪ್ರಾರ್ಥನೆ. ಈ ಊರು ತಿಪಟೂರು ಮತ್ತು ಅರಸೀಕೆರೆಯ ಮಧ್ಯದಲ್ಲಿ ಬಿದಿರೆಗುಡಿಯಿಂದ ಬಲಕ್ಕೆ ಹುಳಿಯಾರಿಗೆ ಹೋಗುವ ಮಾರ್ಗದಲ್ಲಿ 7 ಕಿಲೋಮೀಟರ್ ದೂರದಲ್ಲಿ ಹೊನ್ನವಳ್ಳಿ ಇರುತ್ತದೆ. ಅದು ಪಕ್ಕದಲ್ಲೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಇರುತ್ತದೆ. ಎಲ್ಲ ಖಂಡಿತ ಭಕ್ತಾದಿಗಳು ಬರಬೇಕಾಗಿ ಪ್ರಾರ್ಥನೆ. ತಮ್ಮ ಹೆಸರು? HR ರಾಮಣ್ಣ, ಹೊನ್ನವಳ್ಳಿ. ಹಿಂದೆ ನಮ್ಮ ತಂದೆಯವರು 40 ವರ್ಷ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಕನ್ವೀನರ್ ಆಗಿದ್ದರು. ಅವರ ಜ್ಯೇಷ್ಠ ಪುತ್ರನಾದಂಥ ರಾಮಣ್ಣ. ನಾನು ಮಲ್ನಾಡು ಕಾಲೇಜಲ್ಲಿ BE ಮುಗಿಸಿ ನಂತರ ಎಲ್ಲ ಕಡೆಯೂ ನನ್ನ ಬೈಲಹಳ್ಳಿ, ಹುಲಗುಂಡಿ, ಕಾಮೇನಹಳ್ಳಿ ಇನ್ನೂ ಅನೇಕ ಊರಿನಲ್ಲಿ ನನ್ನ ಜೊತೆಯಲ್ಲಿ ಓದ್ತಿದ್ದಂಥ ಶ್ರೀ ವೈಷ್ಣವ ಬಾಂಧವರಿದ್ದರು. ಅವತ್ತಿಂದಲೂ ಅವರ ಸಂಪರ್ಕ ಮುಂದುವರಿತಾ ಇದೆ. ಹೀಗೆ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ. ಹಾಸನ ಜಿಲ್ಲೆ ಮಲೆನಾಡು ಹಳ್ಳಿಯಲ್ಲಿ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡಿದ್ದೀರಿ. BE ಮಾಡಿದರೂ ತಮ್ಮ ಒಂದು ಪುಟ್ಟ ಸೇವೆಯನ್ನು ಜನರ ಜೊತೆಯಲ್ಲಿ ಹಂಚಿಕೊಂಡು ನೀವು ಎಲ್ಲ ಬರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಹೀಗೆ ನಿಮ್ಮ ಕಾರ್ಯಕ್ರಮ ಸದಾ ಮುಂದುವರಿಯಲಿ. ನಿಮ್ಮ ಬಂದಂತಹ ಜನಗಳಿಗೆ ನಿಮ್ಮಿಂದ ಸ್ವಲ್ಪ ಆನಂದವನ್ನು ನೀಡಿ ಎಲ್ಲರಿಗೂ ದೇವರ ಕೃಪೆಗೆ ಪಾತ್ರರಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್. ರಂಗೋಲಿ
गोपाल गोविंद जय हनुमान की ಈಗ ಭಕ್ತಾದಿಗಳಲ್ಲಿ ವಿನಂತಿ, ಈಗ ಮಂಗಳಾರತಿ ಆಗ್ತಾ ಇದೆ, ಅಲ್ಲಿ ಅಷ್ಟೋತ್ತರವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿ ಉಪಹಾರವನ್ನು ತಗೊಂಡು ಭಕ್ತಾದಿಗಳನ್ನು ಮಾತಾಡಿಸಿ ಕೂತ್ಕೊ ಒಂದು ನಿಮಿಷ ಕೂತ್ಕೊ, ಹೇಳಿ ನಾವು ಹೇಳ್ತೀವಿ. ಅಮ್ಮಮ್ಮ ಕೂತ್ಕೊಳ್ಳಿ ಒಂದು ನಿಮಿಷ. ಒಂಚೂರು ಒರೆಸ್ತೀರಿ ಫೋಟೋ ತೆಗಿತಾರೆ. ಹಾಂ ಸಾಕು ಬಿಡಿ. ಸಾಕು ಸಾಕು, ಅದು ಫೋಟೋ ಅದು. संसेवित राम पंचवटी तट सुस्थित राम शूर्पणखातिगायक राम करदूषण मुखसूदक राम सीता प्रिय हरिणानुग राम मारीचातिरुदाशुक राम विनष्ट सीतानेशक राम रुद्राधिक गतिदायक राम ಮಮ್ಮ ಈ ಕಡೆ ಸ್ವಲ್ಪ ಮಮ್ಮ ಸ್ವಲ್ಪ ಆ ಕಡೆಯಿಂದ ಹೋಗಿ ಹೂವು ಹಾಕ್ಬೇಕು. ಹೂವು ಈ ಕಡೆ ಸ್ವಲ್ಪ ನೋಡಿ, ಈ ಕಡೆ ಸ್ವಾಮೀಜಿ ನೋಡಿ, ಇಲ್ಲಿ ನೋಡಿ, ನಮ್ಮನ್ನು ನೋಡಿ ಒಂದು ಸೆಕೆಂಡ್ ಇಲ್ಲಿ ನೋಡಿ, ಹಿಂತಿರುಚು ಇಲ್ಲಿ ಹಾಗೆ ಇರಿ ಓಕೆ. ಇವರು ಆಂಜನೇಯನ ಅರ್ಚಕರು. राम राम जय राजा राम 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 जय सीता राम
नीति सुरक्षित जनपद राम विरत्याजित जनक राम कालिनवनासुरवद राम स्वर्गद शम्भुक संस्तुत राम स्वतनय कुशल वन्दित राम अश्वमेध दीक्षित राम कालायेजित सुरपद राम अयोध्य नर्जन मुक्तिद राम विनिमुख विमुलानन्दक राम तेजोमय रूपद राम संस्कृत गन्ध विमोचक राम भक्तिपरायण मुक्तिद राम सर्वो भवभुजमानक राम संस्थित राम नित्यानन्द संस्थित राम राम जय राजा राम 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 जय सीता राम 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 जय राजा राम 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 जय सीता राम हनुमत समेत पट्टाभिराम स्वामी पाद गोविंद जय हनुमान की ಆಮೇಲೆ ಇದು ರಾಮಚಂದ್ರಾಯಜನಕ ಮಂಗಳ ಇದೆ. ಮಾಮ ಅವರು ನಮಗೆ ಬೆಳಗ್ಗೆಯಿಂದಲೂ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ತಿಪ್ಪೂರು ಸುತ್ತಲಿನ ಗ್ರಾಮದ ಬ್ರಾಹ್ಮಣ ಸಮುದಾಯದವರು, ಎಲ್ಲ ಸಮುದಾಯದವರು ಅವರಿಗೆ ದೇವರು ಕಾರ್ಯಸಿದ್ಧಿ ಆಂಜನೇಯ ಇನ್ನೂ ಹೆಚ್ಚಾಗಿ ಕಾರ್ಯವನ್ನು ಕೊಟ್ಟು ದೇವರು ದಾನವನ್ನು ಮಾಡ್ತಾ ಇದ್ದಾರೆ. ಆ ದಾನವನ್ನು ಮಾಡಬೇಕಾದ್ರೆ ಧನ ಬೇಕು, ಇನ್ನೂ ಹೆಚ್ಚಿನ ಧನವನ್ನು ಕೊಡಲಿ, ಇನ್ನೂ ಭಕ್ತಿಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ನೀವು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಪುಟ್ಟ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಮಾಮ ಕಡೆಯವರಿಂದ ಮತ್ತೆ ಮತ್ತೆ ಅನಂತ ಧನ್ಯವಾದಗಳು. ಆಲೂರು ತಾಲೂಕು ತೊರಗರಹಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಆಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವ. ಸುತ್ತಮುತ್ತ ಇರತಕ್ಕಂಥ ಹೊನ್ನಹಳ್ಳಿ ಗ್ರಾಮದವರೆಲ್ಲ ಬಂದಿದ್ದಾರೆ, ಬ್ರಾಹ್ಮಣ ಸಮುದಾಯವರು ಬಂದಿದ್ದಾರೆ. ಈ ಆಂಜನೇಯ ಸ್ವಾಮಿಯ ಉದ್ಭವ ಮೂರ್ತಿಯನ್ನು ಶ್ರೀನಿವಾಸ ಅಯ್ಯಂಗಾರ್ ಅವರು ತೊರಹಳ್ಳಿಯಲ್ಲೇ ಭಗವಂತನಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಅವರು 2 ಮಾತನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಹೇಳಿ ಮಮ್ಮ. ಇದು 1200 ವರ್ಷದ ಉದ್ಭವ ಮೂರ್ತಿ ಸಂಕಲ್ಪ ಸಿದ್ಧಿ ಆಂಜನೇಯ ಸ್ವಾಮಿ ಅಂತ. ಇದು ಬಹಳ ಪುರಾತನ ಕಾಲದ್ದು, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದನ್ನ ನಡೆಸ್ಕೊಳ್ತಾ ಅವ್ರು ಬಂದಿರೋದನ್ನ ನಾವು ಅದನ್ನ ಮುಂದುವರ್ಸ್ಕೋದನ್ನ ದೇವಸ್ಥಾನನ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ, ಅದು ಮೊದಲೇ ಹಳೇದಾಗಿತ್ತು, ಅದೆಲ್ಲ ಭಾಳ ಸ್ವಲ್ಪ ಹೊರಗುಡಿ ಒಂದು ಚೆನ್ನಾಗಿತ್ತು, ಹೊರಗಡೆ ಪ್ರಾಕಾರಗಳನ್ನೆಲ್ಲ ರೆಡಿ ಮಾಡಿಸಿ ಇದಕ್ಕೆ ಮಾರ್ಬಲ್ಸು ಟೈಲ್ಸ್ ಎಲ್ಲ ಹಾಕಿ ಅದು ಇಂಪ್ರೂವ್ ಆಗಂಗೆ ಮಾಡಿ ಪ್ರತಿ ವರ್ಷ ಇವಾಗ ಇದು ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು 12ನೇ ವರ್ಷ, ಇದು 13ನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇರೋದು. ಇದು ಇವತ್ತು 11 ಗಂಟೆಗೆ ಅಭಿಷೇಕ ಇದೆ ಸಂಕಲ್ಪ ಸಿದ್ಧಿ ಆಂಜನೇಯನಿಗೆ. ಆಮೇಲೆ ಮತ್ತೆ ಶ್ರೀರಾಮ ಸೀತಾ ಕಲ್ಯಾಣೋತ್ಸವ 11 ಗಂಟೆಗೆ ಶುರುವಾಗುತ್ತೆ. ಪ್ರತಿ ದಿವಸ ನಾನು ಇಲ್ಲಿ ಪೂಜೆ ಮಾಡ್ತೀನಿ. ಇಲ್ಲಿ ಅಂದರೆ ನಮಗೇನು ಒಂದು ದಕ್ಷಿಣೆಗೆ ಒಂದು ಇದು ಸಂಬಳ ಏನಿಲ್ಲ, ನಾನು ಬೇಕು ಅಂತ ನಾವು ಮಾಡಿದೆ ಊರಿನ ನಾನು ಇಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೀನಿ. ಉಚಿತವಾಗಿ ಭಗವಂತನ ಸೇವೆಯನ್ನು ಈ ಕಾಲಲ್ಲಿ ಮಾಡೋದೇ ಭಾರಿ ಕಷ್ಟ. ಅಂಥದ್ರಲ್ಲಿ ತಾವು ಮಾಡಿದ್ದೀರಿ ಅಂತಂದರೆ ಭಾಳ ಆನಂದವಾದ ವಿಷಯ. ಇನ್ನೊಂದು ಹೇಳಿದ್ರಿ ಸಂಕಲ್ಪ ಆಂಜನೇಯ ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ಕೊಳ್ತೀವೋ ಅದು ಆಗುತ್ತೆ ಅನ್ನೋದೊಂದು ಹಿಂದಿನಿಂದನೂ ಒಂದು 1000 ವರ್ಷಗಳಿಂದ ನಮ್ಮ ತಾತ ಮುತ್ತಾಂತರ ಕಾಲದಿಂದ ಅದು ಒಂದು ಇಂಪ್ರೂವ್ಮೆಂಟ್. ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವೋ ಅದು ಆಗುತ್ತೆ ಮನಸ್ಸಲ್ಲಿ, ನಾವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಆಗುತ್ತೆ ಅಂತ. ನಾವು ಹಾಗೇ ಆಗುತ್ತೆ ಅಂತ ಅವನ್ನ ಹೇಳೋದಕ್ಕಿಲ್ಲ. ಅವರ ಮನಸ್ಸೋ ಇಚ್ಛೆ ನಾವು ಅವನಿಗೆ ಮೊರೆ ಹೋಗ್ಬಿಟ್ರೆ ಅವನು ನಮ್ಮ ಸಂಕಲ್ಪ ಮಾಡಿದ್ದನ್ನ ಕೊಡ್ತಾನೆ. ಅದೊಂದು ಇದೆ ಭಾಳ ಹಳೆಯ ಕಾಲದಿಂದ ಇರೋದ್ರಿಂದ. ಖಂಡಿತವಾದ ಮಾತು. ಎಲ್ಲರಿಗೂ ಇಲ್ಲಿ ಹೇಳ್ತಕ್ಕಂಥವ್ರಿಗೆ ನಾವು ಒಂದು ಮಾತನ್ನು ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಸಂಕಲ್ಪ ಮಾಡ್ಕೋತೀವಿ, ಕೆಲವು ಸಮಯದಲ್ಲಿ ಕಾರ್ಯ ಆಗೋದೇ ಇಲ್ಲ. ಆವಾಗ ನಾವು ಈ ದೇವರು ಆಗಲ್ಲ ಅಂತ ನಾವು ಸುಮ್ಮನೆ ಆಗೋಗ್ಬಿಡ್ತೀವಿ. ಆದರೆ ನಮ್ಮ ಕರ್ಮ ಅಲ್ಲಿಗೆ ಮುಗಿಬೇಕು.
ಇಲ್ಲಿ ಸಂಕಲ್ಪಕ್ಕೂ ಸರಿಯಾಗಿರಬೇಕು, ಆಗ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಭಾರಿ ಉದಾಹರಣೆ. ಇದು ಉದಾಹರಣೆ, ಒಬ್ಬರಿಗೆ 15 ವರ್ಷದಿಂದ ಮಕ್ಕಳು ಇರಲಿಲ್ಲ. ಅವರ ಮನೆಗೆ ಒಂದು ಸಂತಾನ ಪ್ರಾಪ್ತಿಯಾಗುವುದಕ್ಕೆ ಅವರು ಅನೇಕ ಹೋಮಗಳನ್ನು, ಅನೇಕ ದೇವರ ದರ್ಶನವನ್ನು, ಅನೇಕ ಹರಕೆಗಳನ್ನು ಎಲ್ಲವನ್ನೂ ಮಾಡಿಕೊಂಡರೂ ಸಾಧ್ಯವಾಗಲಿಲ್ಲ. ಆದರೆ ಒಂದು ಸಮಯದಲ್ಲಿ ಒಬ್ಬರಿಗೆ ಮಗುವಾಗಿ ಆ ಮಗುವಿನ ತಾಯಿ ತೀರಿಕೊಂಡು ಹೋಗಿದ್ದರು. ಆಗ ಅವರು ಅವರ ಸ್ನೇಹಿತರ ಹತ್ತಿರ ಈ ಕಷ್ಟವನ್ನು ಹಂಚಿಕೊಂಡಿದ್ದರು. ಅವರ ಸ್ನೇಹಿತರು ರಾಘವೇಂದ್ರ ಭಕ್ತರು. ಅವರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಾಗ ಆ ತಾಯಿಯನ್ನು, ಮಗುವಿನ ಯಾರು ರಕ್ಷಣೆ ಮಾಡುತ್ತಿದ್ದರು ಅವರು ಬಂದಾಗ ಅವರಿಗೆ ಅಂದು ಗುರುವಾರ, ಅವರಿಗೆ ಏನು ಆಯಿತು ತಿಳಿಯದೆ ಅವರ ಹೆಸರನ್ನು ಕೂಗಿ ಆ ಮಗುವನ್ನು ನಮ್ಮ ಮನೆಗೆ ಕಳಿಸು ಎಂದು ಹೇಳಿದರು. ನಮ್ಮನ್ನು ಕೇಳಿದಾಗ ಅವರು, ನೀವು ಮಗುವನ್ನು ಕರೆದುಕೊಂಡು ಹೋಗುತ್ತೀರಾ? ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯಾಗಿದೆ ಎಂದಾಗ ನಾವು ಇಷ್ಟು ದಿವಸ ಕಾದಿದ್ದ ಪ್ರತಿಫಲಕ್ಕೆ ಭಗವಂತ ಈ ರೂಪದಲ್ಲಿ ನಮ್ಮ ಮನೆಗೆ ಆ ಮಗುವನ್ನು ಕಳಿಸುತ್ತಿದ್ದಾನೆ ಎಂದು ಅವರು ಮನೆಗೆ ಕರೆದುಕೊಂಡು ಬಂದರು. ಇಂದು ಆನಂದವಾಯಿತು, ಮನೆಯಲ್ಲಿ ಒಂದು ಗೆಲುವಾಯಿತು, ಮಗನಿಗೆ ಒಂದು ಮಗ ಇದ್ದಾನೆ ಎಂದಾಯಿತು, ತಂದೆಗೆ ಮೊಮ್ಮಗಳಿದ್ದಾಳೆ ಎಂಬ ಒಂದು ಸಂತೋಷವಾಯಿತು. ನಾವು ಎಷ್ಟೋ ಬಾರಿ ಹರಕೆಗಳು ಮಾಡಿಕೊಂಡು ಕೈ ಬಿಡುತ್ತೇವೆ, ಆದರೆ ಭಗವಂತ ನಿಮ್ಮ ಫಲ ತೀರುವವರೆಗೆ ಬಿಡುವುದಿಲ್ಲ. ನೋಡಿ, ಇದು ಇಲ್ಲಿ ನಾವು ಹೇಳ್ತಿರುವುದ ಸತ್ಯವಾದ ಮಾತು. ಇಂದು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ, ಯಾವುದಾದರೂ ರೂಪದಲ್ಲಿ ನಿಮಗೆ ಫಲ ಸಿಗಬಹುದು. ಜೈ ಹನುಮಾನ್. ಜೈ. ಒಂದು ಚಪ್ಪಾಳೆ ಯೂಟ್ಯೂಬ್ ಅವರಿಗೆ ಒಂದು ಚಪ್ಪಾಳೆ ಬರಲಿ. ಧನ್ಯವಾದ. ಭಕ್ತಾದಿಗಳಾದ ಕೇಶವ ಸ್ವಾಮಿ ಅವರಿಗೆ ವಿಶ್ವಾಮಿತ್ರ ಗೋತ್ರೋದ್ವಸ ನರಸಿಂಹಮೂರ್ತಿ ನಾಮಧೇಯಸ್ಯಾಂ ವೃಶ್ಚಿಕ ರಾಶಿ ನಾಮಧೇಯಸ್ಯಾಂ ಸಹ ಕುಟುಂಬ ನಾಮಧೇಯ ಸಾಯಿ ಸಾರೋಗ್ಯ ಐಶ್ವರ್ಯ ಎಲ್ಲ ಅವರವರ ತಂದೆ ತಾಯಿ ಹೆಸರು ಎಲ್ಲ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಬಂದ್ಬಿಡುತ್ತೆ. ಕೌಂಡಿಲ್ಯ ಗೋತ್ರೋದ್ವಸ್ಯ ಸಹ ಕುಟುಂಬ ಸಾರೋಗ್ಯ ಐಶ್ವರ್ಯ ಎಲ್ಲ ಬಂದ್ಬಿಡುತ್ತೆ. ಕಾಶಪ ಗೋತ್ರೋದ್ವಸ್ಯ ಸ್ವಾತಿ ನಕ್ಷತ್ರಯುಕ್ತಾಯಾಂ ತುಲಾ ರಾಶಿಯುಕ್ತಾಯಾಂ ಶ್ರೀಧರ ಮುರಳಿ ನಕ್ಷತ್ರನಾಮಧೇಯಸ್ಯಾಂ ಮಕರ ನಕ್ಷತ್ರ ಸಿಂಹ ರಾಶಿದ್ವಸ್ಯ ಮುಕ್ತಾಮಣಿ ನಾಮಧೇಯಸ್ಯಾಂ ಸಹ ಕುಟುಂಬ ನಾಮಧೇಯಸ್ಯಾಂ ಮಂಜುನಾಥ ಶರ್ಮ ನಾಮಧೇಯಸ್ಯಾಂ ಗೋತ್ರೋದ್ವಸ್ಯ ಭರಣಿ ನಕ್ಷತ್ರಯುಕ್ತಾಯಾಂ ಸಂಧ್ಯಾ ನಾಮಧೇಯಸ್ಯಾಂ ನಕ್ಷತ್ರಯುಕ್ತಾಯಾಂ ನೀವು ಹೇಳಿ. ನಮಸ್ಕಾರ. ತಮ್ಮ ಹೆಸರು? ರಂಜನಿ. ತಮ್ಮ ಸ್ಥಳ? ಸ್ಥಳ ನಮ್ದು ಗದ್ವಳ್ಳಿ. ಗದ್ವಳ್ಳಿ ಇಂದ ಬೆಂಗಳೂರಲ್ಲಿದ್ದೀರಿ. ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಮಮ್ಮ ಹುಲಿಕಲ್ ಅಂತ ಹೇಳಿದ್ರಿ. ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರಾ? ಎಲ್ಲ ಕಾರ್ಯಕ್ರಮ ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಹಾಕೊಳ್ಳಿ ಇಷ್ಟೊತ್ತು ತಮ್ಮ ಸಣ್ಣ ಒಂದು ಮನದಾಳದ ಮಾತನ್ನು ಹೇಳಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು.